ಕೆಲವರ ದುರಾಸೆಯಿಂದ ಪ್ರಾಮಾಣಿಕ ಅಡಿಕೆ ಬೆಳೆಗಾರನಿಗೆ ನಷ್ಟ. ಇದೊಂದು ಚಿಂತನೆ. ಮಲೆನಾಡಿನ ರೈತ ವರ್ಷಪೂರ್ತಿ ಮಳೆ, ಗಾಳಿ, ರೋಗ, ಕೀಟಗಳೊಂದಿಗೆ ಹೋರಾಡಿ ಕೊನೆಗೆ ಅಡಿಕೆಯನ್ನು ಮಾರುಕಟ್ಟೆಗೆ ತರುತ್ತಾನೆ. ಒಳ್ಳೆಯ ಬೆಲೆ ಸಿಕ್ಕರೆ ಸಾಲ ತೀರಿಸಬಹುದು, ಮಕ್ಕಳ ಶಿಕ್ಷಣದ ವೆಚ್ಚ ನಿಭಾಯಿಸಬಹುದು, ಮುಂದಿನ ಬೆಳೆಗೂ ಬಂಡವಾಳ ಸಿಗಬಹುದು ಎಂಬ ಕನಸುಗಳು ಬೆನ್ನಿಗೆ ಇರುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತನ ಶ್ರಮಕ್ಕಿಂತ ಮಾರುಕಟ್ಟೆಯ ಅನಿಶ್ಚಿತತೆಯೇ ದೊಡ್ಡ ಶತ್ರುವಾಗಿದೆ. ಒಂದು ರಾಜ್ಯದಲ್ಲಿ ಲಾರಿಗಳು ತಡೆಹಿಡಿಯಲ್ಪಡುತ್ತದೆ, ಮತ್ತೊಂದು ಕಡೆ ಅಡಿಕೆಗೆ ರಾಸಾಯನಿಕ ಬಣ್ಣ ಬಳಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಕೆಲವೇ ಮಂದಿ ಮಾಡುವ ಅಕ್ರಮದಿಂದ ಲಕ್ಷಾಂತರ ಪ್ರಾಮಾಣಿಕ ರೈತರ ಬೆಲೆ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಕರ್ನಾಟಕದಿಂದ ತೆರಳುತ್ತಿದ್ದ ಅಡಿಕೆ ಲಾರಿಗಳನ್ನು ತಡೆಹಿಡಿದ ಘಟನೆ ಅಡಿಕೆ ಮಾರುಕಟ್ಟೆಗೆ ದೊಡ್ಡ ಆಘಾತ ನೀಡಿತು. ಸಾಗಾಟಕ್ಕೆ GST ಬಿಲ್ ಸೇರಿದಂತೆ ಅಗತ್ಯ ದಾಖಲೆಗಳಿದ್ದರೂ ಪರಿಶೀಲನೆಯ ಹೆಸರಿನಲ್ಲಿ ಸಮಸ್ಯೆ ಸೃಷ್ಟಿಯಾಯಿತು. ಅಡಿಕೆ ಬೆಳೆಗಾರ ಅಡಿಕೆಯನ್ನು ಮಾರುಕಟ್ಟೆಗೆ ಒಯ್ಯುವಾಗ ಸ್ವತಃ ರಾಸಾಯನಿಕ ಬಣ್ಣ ಹಾಕುವುದಿಲ್ಲ. ಆತ ಗುಣಮಟ್ಟದ ಅಡಿಕೆಯನ್ನು ಬೆಳೆದು ಮಾರಾಟ ಮಾಡುತ್ತಾನೆ. ಆದರೆ ಮಾರುಕಟ್ಟೆಯ ಯಾವುದೋ ಹಂತದಲ್ಲಿ ಕೆಲವರು ಅಕ್ರಮವಾಗಿ ಲಾಭಕ್ಕಾಗಿ ರಾಸಾಯನಿಕ ಬಣ್ಣ ಬಳಸಿದರೆ ಅದರ ಕೆಟ್ಟ ಹೆಸರು ಇಡೀ ರಾಜ್ಯದ ಅಡಿಕೆಗೆ ಅಂಟಿಕೊಳ್ಳುತ್ತದೆ. ಕೃಷಿ ಮಾರುಕಟ್ಟೆಯ ಬೆಲೆಗಿಂತ ಹೆಚ್ಚು ವಿಶ್ವಾಸದ ಮೇಲೆ ನಿಂತಿರುತ್ತದೆ. ಒಂದು ಪ್ರದೇಶದ ಉತ್ಪನ್ನದ ಮೇಲೆ ಅನುಮಾನ ಮೂಡಿದರೆ ಖರೀದಿದಾರರು ಸಹಜವಾಗಿಯೇ ಎಚ್ಚರಿಕೆ ವಹಿಸುತ್ತಾರೆ. ಆದರೆ ಅದರ ಪರಿಣಾಮ ಬೆಲೆ ಕುಸಿಯುತ್ತದೆ. ಮೊದಲಿಗೆ ನಷ್ಟವಾಗುವುದು ಬೆಳೆದ ರೈತನಿಗೆ. ವ್ಯಾಪಾರಿ ಬೇರೆ ವ್ಯಾಪಾರ ಮಾಡಬಹುದು, ಆದರೆ ರೈತ ಮತ್ತೊಂದು ಬೆಳೆ ಬೆಳೆಸಲು ವರ್ಷಗಳು ಕಾಯಬೇಕಾಗುತ್ತದೆ. ಅಡಿಕೆ ಕ್ಷೇತ್ರದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗುವ ಭೀತಿ ಕಾಣುತ್ತಿದೆ. ಕೆಲವು ಮಂದಿ ಕಳಪೆ ಅಡಿಕೆಗೆ ರೆಡ್ ಆಕ್ಸೈಡ್ ಅಥವಾ ಇತರ ರಾಸಾಯನಿಕ ಬಣ್ಣ ಹಚ್ಚಿ ಉತ್ತಮ ಗುಣಮಟ್ಟದ ಮಾರಾಟ ಮಾಡಿದರೆ ಹೊರ ರಾಜ್ಯದ ಖರೀದಿದಾರರು ಕರ್ನಾಟಕದ ಎಲ್ಲ ಅಡಿಕೆಯನ್ನು ಅನುಮಾನದಿಂದಲೇ ನೋಡುವಂತಾಗಿದೆ. ನೈಸರ್ಗಿಕವಾಗಿ ಸಂಸ್ಕರಿಸಿದ ಅಡಿಕೆ ಮತ್ತು ಕೃತಕ ಬಣ್ಣ ಹಚ್ಚಿದ ಅಡಿಕೆ ಎರಡೂ ಒಂದೇ ರೀತಿಯಾಗಿ ಕಾಣಲು ಆರಂಭಿಸಿದರೆ ಗುಣಮಟ್ಟದ ಮೌಲ್ಯವೇ ಕಳೆದು ಹೋಗುತ್ತದೆ. ಹೆಚ್ಚು ಶ್ರಮಪಟ್ಟು ಉತ್ತಮ ಗುಣಮಟ್ಟದ ಅಡಿಕೆ ತಯಾರಿಸಿದ ರೈತನಿಗೂ ಕಳಪೆ ಅಡಿಕೆಗೆ ಬಣ್ಣ ಹಚ್ಚಿ ಮಾರಾಟ ಮಾಡಿದವನಿಗೂ ಒಂದೇ ಬೆಲೆ ಸಿಗುವ ಪರಿಸ್ಥಿತಿ ಬಂದರೆ ಪ್ರಾಮಾಣಿಕ ರೈತನಿಗೆ ಅದು ಒಂದು ದೊಡ್ಡ ಹೊಡೆತ. ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡಿನ ಸಾವಿರಾರು ಕುಟುಂಬಗಳು ಅಡಿಕೆಯನ್ನೇ ಅವಲಂಬಿಸಿದೆ. ಸಹಕಾರಿ ಸಂಸ್ಥೆಗಳು, APMC ಸಂಸ್ಕರಣಾ ಘಟಕಗಳು, ಸಾರಿಗೆ ವಲಯ ಇವೆಲ್ಲವೂ ಈ ಬೆಳೆಯ ಸುತ್ತ ಬದುಕು ಕಟ್ಟಿಕೊಂಡಿದೆ. ಅಂತಹ ಸಂದರ್ಭದಲ್ಲಿ ಕೆಲವರು ಅಕ್ರಮ ಲಾಭಕ್ಕಾಗಿ ಹಿಡಿಯುವ ಅಡ್ಡದಾರಿಗಳಿಂದ ಇಡೀ ಉದ್ಯಮಕ್ಕೆ ಕೆಟ್ಟ ಹೆಸರು ಬಂದರೆ ಅದರ ಹೊರೆ ಲಕ್ಷಾಂತರ ರೈತರ ಮೇಲೆ ಬೀಳುತ್ತದೆ. ಸಮಸ್ಯೆಗೆ ಕೇವಲ ಖಂಡನೆ ಸಾಕಾಗುವುದಿಲ್ಲ, ವ್ಯವಸ್ಥೆಯನ್ನೇ ಬದಲಾವಣೆ ಅಗತ್ಯವಿದೆ. ಅಡಿಕೆ ಸಂಸ್ಕರಣಾ ಘಟಕಗಳಲ್ಲಿ ನಿಯಮಿತ ಗುಣಮಟ್ಟ ಪರೀಕ್ಷೆ ಕಡ್ಡಾಯವಾಗಬೇಕು. ನೈಸರ್ಗಿಕ ಸಂಸ್ಕರಿಸಿದ ಅಡಿಕೆಗೆ ಪ್ರತ್ಯೇಕ ಪ್ರಮಾಣೀಕರಣ ನೀಡಿದರೆ ಖರೀದಿದಾರರಲ್ಲಿ ವಿಶ್ವಾಸ ಹೆಚ್ಚುತ್ತದೆ. ಸಹಕಾರಿ ಸಂಸ್ಥೆಗಳು ರೈತರಿಗೆ ರಾಸಾಯನಿಕ ಮುಕ್ತ ಸಂಸ್ಕರಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕು. ಸರ್ಕಾರವು ಹೊರ ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ದಾಖಲೆಗಳೊಂದಿಗೆ ಸರಕು ಸಾಗಾಟಕ್ಕೆ ಅನಗತ್ಯ ಅಡ್ಡಿ ಉಂಟು ಮಾಡದಂತೆ ನೋಡಿಕೊಳ್ಳಬೇಕಿದೆ. ಅಡಿಕೆ ಮೇಲಿನ ಆರ್ಥಿಕ ನಾಡಿ ಒಬ್ಬ ರೈತನ ಮನೆಯ ಆದಾಯದಿಂದ ಹಿಡಿದು ಸಾವಿರಾರು ಕುಟುಂಬಗಳ ಬದುಕಿನವರೆಗೆ ಈ ಬೆಳೆಯೊಂದಿಗೆ ಬೆಸೆದುಕೊಂಡಿದೆ. ಕೆಲವರ ಅಕ್ರಮದಿಂದ ಇಡೀ ಅಡಿಕೆ ಉದ್ಯಮದ ವಿಶ್ವಾಸ ಕುಸಿದರೆ ಅದರ ಬೆಲೆ ತೆರಬೇಕಾಗಿರುವುದು ಪ್ರಾಮಾಣಿಕ ರೈತನೇ ಹೊರತು ಮತ್ಯಾರೂ ಅಲ್ಲ. ಸಂಗ್ರಹ: ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.